ಸ್ವಾಮಿ. ಕಾಮದ ವಾಂಛೆಯನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಸತಿ ಶಿರೋಮಣಿ ಆಗುವುದಕ್ಕೆ ಬೇಕಾಗಿ ನನಗೆ ಮಕ್ಕಳು ಬೇಕು. ಈ ವಂಶವನ್ನು ಬೆಳಗುವುದಕ್ಕೆ ಬೇಕಾಗಿ ನನಗೆ ಮಕ್ಕಳು ಬೇಕು. ನನ್ನ ಹೆಂಡತನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಮಕ್ಕಳು ಬೇಕು. ಅವ್ಯಕ್ತವಾಗಿ ಬಚ್ಚಿಟ್ಟಂತ ಈ ಅಮೃತತುಲ್ಯವಾದಂತ ಹಾಲನ್ನ ಉಳಿಸುವುದಕ್ಕೆ ಬೇಕಾಗಿ ಮಕ್ಕಳು ಬೇಕು. ಅದನ್ನು ಅನುಗ್ರಹಿಸಬೇಕಾದ ನೀಡಿ ಮನಸ್ಸಿನ ಸೇರಲು ಇಲ್ಲಂತಾದ್ರೆ ಹೋಗಿ ಪ್ರಭಾವತಿಯ ಮನೆಯ ಬಾಗಿಲು ತೆರೆದೇ ಹೋಗಿ ಸೇರುವುದಕ್ಕೆ ಪ್ರಭಾವತಿಯ ಮನದ ಬಾಗಿಲು ತೆರೆದೇ ಸೇರಿ ಆಯ್ಕೆ ಬೇಕು ಫಲ ಭಗವಂತನೇ. ಏಕಾದಶಿ ಪಿತೃಶ್ರಾದ್ದ ಋತುಸ್ನಾತಿಯಾಗಿ ಗಣತಿಯ ಮೇಲೆ ಇದು ನನ್ನ ಕಾಲದ ಸಿದ್ಧವೇ. ಏಕಾದಶಿ ಮೊದಲ ದಿವಸ ಪಿತೃಶ್ರಾದ್ದದ ದಿನ ಮಡದಿಯ
ಧರ್ಮವೇ ಆಪದ್ಧರ್ಮವೇ ಹತ್ತು ಇಲ್ಲದ ಬಾರಿಗೆ ಏಕಾದಶಿ ವ್ರತ ಯಾವನಲ್ಲಿ ಪಿತೃಶ್ರಾದ್ದ ಯಾವನಲ್ಲಿ ತಂದೆಯ ಆಣತಿಯಿಂದ ಶಿರಸ ವಹಿಸಿಕೊಂಡವನ ತಂದೆಯ ಕಾರ್ಯ ನಿಷ್ಠೆಯಲ್ಲಿ ಮಾತಿದ್ದ ಮಟ್ಟುಗಿದ್ದವನ ಇನ್ನು ಏಕಾದಶಿ ವ್ರತ ಶ್ರೀಹರಿಯ ಗರ್ಭಕಾರ್ಯವರೆಗಾಗಿ ಬಳಸಿಕೊಳ್ತೇನೆ ಎನ್ನುವಂತ ನನ್ನ ಭರವಸೆ ಶ್ರೀಹರಿಯ ದರ್ಶನದ ವಾಕ್ಯದ ಪಾಲಿಗೆ ಏಕಾದಶಿ ಶ್ರೀಗಳ ಮಾತ್ರ ಧಿಕ್ಕರಿಸಿ ನಾನು ಹೋದರೆ ಅವರು ಆಡಿದ ಹಾಗೆ ಭ್ರೂಣ ಹತ್ಯ ಘಾತಕ್ಕೆ ಆದೇಶಿಸಿದೆ ಅಂಥ ಪಾಪದ ರೇಪಣವನ್ನು ನಂಬಿಕೊಂಡಾದರೆ ಹರಿಯ ದರ್ಶನವೇ ಏಕಾದಶಿ ಎನ್ನುವ ವ್ಯಕ್ತಿ ಇರಬೇಕಾದವ ಹೇಗೆ ಅನ್ನ ಆಹಾರದಿಂದ ಬೇಯಿಸಬೇಕಂತ ನಿರಾಹಾರವಾಗಿ ನೀಡಬೇಕು ಅದೇ ನಿಮಗೆ ಪಿತೃಶ್ರಾದ್ದ ಬಂದಂತಾದ್ರೆ ಊಟವನ್ನು ಮಾಡುವ ಬದಲಾಗಿ ಅನ್ನವನ್ನು ಆಜ್ಞಾನಿಸಿದಂತಹ ಉಂಡಫಲ ಎನ್ನುವ ವ್ಯಕ್ತಿಗೆ ದೊರಕುತ್ತದೆ ನಡುವಿರುವುದು ಕಳೆದ ಬಳಿಕ ವನಿತೆಯನ್ನ ಮಡಗೂಡಬಹುದು ಇದು ಧರ್ಮ ಪದ್ಧತಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತಹ ಕಾರಣವಾಗಿದೆ ಇದು ನನ್ನ ಪ್ರಾಣದ ಸಂಧಿ ಈಗ ನಾವು ಬಳಸಿಕೊಳ್ಳಬೇಕಾದ ಆಪದ್ಧರ್ಮ ಕಾರ್ಯ ನಾಳೆ ದಿವಸ ಋತುಸ್ನಾತಿಯಾಗಿ ನಿಂತು ಕೇಳಿಕೊಳ್ಳಿಸಿಕೊಂಡ ಪುಷ್ಪವಿಚ್ಛೆಯನ್ನು ಬೇಡಿಕೊಂಡವಳನ್ನು ಕೂಡಿದಂತಾದ ಅಪರಾಧ ಆಗಿದೆ ಇದೆಲ್ಲವೂ ಸುಧರ್ಮದಿಂದ ಆಗಬೇಕೆಂಬುದು ಹರಿಯ ಸಂಕಲ್ಪವೇ ಹೋಗುವಂತಾದವರು ಮಿಕ್ಕಿ ಮೀರಿ ನಾವು ನಂಬಿದ್ದು ಆ ದೇವರನ್ನು ಅವನ ನಿರ್ದೇಶನದ ಅಡಿಯಲ್ಲಿ ಬದುಕನ್ನು ಸಗಿಸಿಕೊಂಡು ಬಂದರು ಎಲ್ಲವೂ ಅವನದ್ದೇ ಸಂಕಲ್ಪ ಅಂತಾದರೆ ನೆಪಕ್ಕೆ ನಾವು ಮಾತ್ರ ಕೇವಲ ಪಾತ್ರಧಾರಿಗಳು